ಕನ್ನಡ ಸಾರಸ್ವತ್ವ ಲೋಕದ ಧ್ರುವ ನಕ್ಷತ್ರ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಕೊನೆಯುಸಿರೆಳೆದಿದ್ದಾರೆ. 94 ವರ್ಷದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಕಳೆದ ಕೆಲ ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಇನ್ನು ಭೈರಪ್ಪ ಅವರು ಗೃಹಭಂಗ, ವಂಶವೃಕ್ಷ, ತಬ್ಬಲಿಯೂ ನೀನಾದೆ ಮಗನೇ ಸೇರಿದಂತೆ ಅನೇಕ ಪ್ರಸಿದ್ಧ ಕಾದಂಬರಿಗಳನ್ನು ರಚಿಸಿ ಜನಮನ ಗೆದ್ದಿದ್ರು. ಅವರನ್ನ ಕಳ್ಕೊಂಡು ಸಾಹಿತ್ಯ ಲೋಕ ಬಡವಾಗಿದೆ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ನಾಳೆ ಮಧ್ಯಾಹ್ನ 2 ಗಂಟೆ ಬಳಿಕ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆ ಮಾಡಲಾಗುತ್ತೆ. ನಾಡಿದ್ದು ಮೈಸೂರಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಶಾಸಕ ಮುನಿರತ್ನ ತಿಳಿಸಿದ್ದಾರೆ. ಭೈರಪ್ಪ ಅವರ ಪುತ್ರ ಲಂಡನ್ನಿಂದ ಆಗಮಿಸ್ತಾ ಇದ್ದು ಶುಕ್ರವಾರ ಅಂತ್ಯ ಸಂಸ್ಕಾರ ನೆರವೇರಲಿದೆ. 8 ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ ತಗೊಂಡೋಗುವಂಥದ್ದು. ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು. ಶುಕ್ರವಾರ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲಿ ನೆರವೇರಿಸೋದು ಅಂತ ಈಗಾಗಲೇ ಇಲ್ಲಿ ಭಾಳ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ. ಭೈರಪ್ಪ ನಿಧನದ ಕುರಿತು ರಾಷ್ಟ್ರೋತ್ಥಾನ ಆಸ್ಪತ್ರೆ ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಶೈಲಾ ಪ್ರತಿಕ್ರಿಯೆ ನೀಡಿದ್ದಾರೆ. 2 ತಿಂಗಳ ಹಿಂದೆ ಭೈರಪ್ಪನ ಆಯುರ್ವೇದ ಚಿಕಿತ್ಸೆಗೆ ಬಂದಿದ್ರು. ಚಿಕಿತ್ಸೆ ಪಡೆದು ಗುಣಮುಖರಾಗಿ ಖುಷಿಯಾಗಿದ್ರು. ಕಳೆದ 3 ದಿನಗಳ ಹಿಂದೆ ಸುಸ್ತು ಹಾಗೂ ಕಾಲು ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಹಠಾತ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಅಂತ ಡಾಕ್ಟರ್ ಶೈಲಾ ಮಾಹಿತಿ ಕೊಟ್ಟರು. ಕಳೆದ 3 ದಿವಸದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲು ನೋವು, ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ಹಠಾತ್ ಆಗಿ ಇವತ್ತು ಅವ್ರಿಗೆ ಹೃದಯಾಘಾತವಾಯಿತು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಾವು ತುಂಬ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಆದರೆ ದುರದೃಷ್ಟವಶಾತ್ ನಮಗೆ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. 2 ಗಂಟೆ 38 ನಿಮಿಷಕ್ಕೆ ಅವರು ದೈವಾಧೀನರಾದರು ಎಂದು ವಿಷಾದಿಸುತ್ತೇವೆ. ಇನ್ನು ಸಾಹಿತಿ ಎಸ್ಎಲ್ ಭೈರಪ್ಪ ನಿಧನಕ್ಕೆ ಪ್ರಧಾನಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಒಬ್ಬ ಮಹಾನ್ ಧೀಮಂತ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಅವರ ಬರಹಗಳು ಪೀಳಿಗೆಗಳನ್ನು, ಸಮಾಜವನ್ನು ಪ್ರತಿಬಿಂಬಿಸಲು, ಪ್ರಶ್ನಿಸಲು ಮತ್ತು ಅದರೊಂದಿಗೆ ಹೆಚ್ಚು ಆಳವಾಗಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದವು ಅಂತ ಪೋಸ್ಟ್ ಮಾಡಿದ್ದಾರೆ. ಎಸ್ಎಲ್ ಭೈರಪ್ಪ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಎಸ್ಎಲ್ ಭೈರಪ್ಪನವರ ನಿಧನ ವಾರ್ತೆ ನೋವು ತಂದಿದೆ. ಭೈರಪ್ಪನವರ ನಿಧನದಿಂದ ಸಾಹಿತ್ಯ ಲೋಕ ಬಡವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ. ಎಸ್ಎಲ್ ಭೈರಪ್ಪ ನಿಧನಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಸಂತಾಪ ಸೂಚಿಸಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ಅತ್ಯಂತ ದುಃಖದ ಸುದ್ದಿ ಕೇಳಿ ಒಂದು ರೀತಿ ಸಿಡಿಲು ಬಡಿದಂತಾಗಿದೆ. ಭೈರಪ್ಪನವರ ಶ್ರೇಷ್ಠ ಸಾಹಿತ್ಯ ಸೃಷ್ಟಿ ಮಾಡಿದಂಥವರು. ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರ ಹಾನಿಯಾಗಿದೆ ಅಂತ ಹೇಳಿದರು. ಇತ್ತ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದರು. ಕನ್ನಡ ಸರಸ್ವತಿ ಪುತ್ರ ಭೈರಪ್ಪನವರನ್ನ ಕಳೆದುಕೊಂಡು ದುಃಖ ಆಗಿದೆ. ಶುಕ್ರವಾರ ಬೆಳಗ್ಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಮಾತನಾಡಿದ್ದಾರೆ. ಭೈರಪ್ಪ ಸತ್ಯದ ಪಕ್ಷಪಾತಿಗಳೇ ಆಗಿದ್ರು ಅಂತೇಳಿ ಹೇಳೋದಕ್ಕೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ. ಅದು ತುಂಬಲಾರದ ಹಾನಿ. ಭೈರಪ್ಪನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀನಿ. ಅವ್ರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಕನ್ನಡ ಸಾರಸ್ವತ ಲೋಕದ ದಿಗ್ಗಜ, ಸರಸ್ವತಿ ಪುತ್ರ, ಬಹುಶಃ ಕರ್ನಾಟಕ ಸಾರಸ್ವತ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಸಾಹಿತಿ ಅಂದ್ರೂ ಕೂಡ ತಪ್ಪಾಗಲಾರದು. ಎಸ್ಎಲ್ ಭೈರಪ್ಪನವರು ಇವತ್ತು ಬೆಳಗ್ಗೆ ನಮ್ಮನ್ನು ಅಗಲಿದ್ದಾರೆ. ಸಕಲ ಸರ್ಕಾರಿ ಗೌರವ ಜೊತೆಗೆ ಅವರ ಭೈರಪ್ಪನವರ ಅಂತ್ಯಕ್ರಿಯೆ ನಡೀತದೆ. ವಿಶ್ವೇಶ್ವರ ಭಟ್ರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಖುದ್ದಾಗಿ ಮಾತನಾಡಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರ ಊರಿಗೆ ಕುಡಿಯೋ ನೀರಿನ ಕೊಡುವಂಥ ಅವರ ವಿಚಾರಕ್ಕೆ ಸ್ಪಂದಿಸುವಂಥ ಒಂದು ಸಮಾಧಾನ ಮಾತ್ರ ನಂದಿದೆ. ಆದರೆ ಅವರ ಕೊಡುಗೆ ಅಪಾರವಾಗಿದೆ. ಅವರ ವಿಚಾರಗಳನ್ನು, ಅವರ ಸಾಹಿತ್ಯವನ್ನು ಸದಾ ಜೀವಂತವಾಗಿಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ.
ಕನ್ನಡ ಸಾಹಿತ್ಯ ಲೋಕದ ಅಕ್ಷರ ಮಾಂತ್ರಿಕ ಭೈರಪ್ಪ ಅವರನ್ನ ಕಳ್ಕೊಂಡು ಹಲವು ಸಾಹಿತಿಗಳು ಬರಹಗಾರರು ಕಂಬನಿ ಮಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಇನ್ಫೋಸಿಸ್ ಸುಧಾಮೂರ್ತಿ, 11 ವರ್ಷಗಳಿಂದ ಭೈರಪ್ಪ ಅವರು ಪರಿಚಯ. ಅವರ ಕಾದಂಬರಿಗಳು ನನಗೆ ಇಷ್ಟ. ಅವರನ್ನ ಕಳ್ಕೊಂಡು ಬಹಳ ದುಃಖದಿಂದ ವಿದಾಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಇತ್ತ ಗಾಯಕಿ ಸಂಗೀತ ಕಟ್ಟಿ, ಭಾವನಾ ಬೆಳಗೆರೆ ಕೂಡ ಸಂತಾಪ ಸೂಚಿಸಿದ್ರು. ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂಥ ನೋವಾಗಿದೆ. ಸಂಪೂರ್ಣವಾದ ಜೀವನ ಅವರು ನಡೆಸಿದರು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನನಗೆ 11 ವರ್ಷಗಳಿದ್ದಾಗಿನಿಂದ ಕಳೆದ 64 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಒಬ್ಬ ಒಳ್ಳೆಯ ಕಲಾವಿದರು, ಒಳ್ಳೆಯ ವಿದ್ವಾಂಸರು, ಒಂದು ಒಳ್ಳೆಯ ನೇರ ನುಡಿಯ ವ್ಯಕ್ತಿತ್ವದವರು ಅಂತ ನಾನು ಹೇಳಬಲ್ಲೆ. ಬಹಳ ದುಃಖದಿಂದ ಅವರಿಗೆ ನಾವೆಲ್ಲರೂ ವಿದಾಯ ಹೇಳ್ತಾ ಇದ್ದೀವಿ. ಆ ಸಾಹಿತ್ಯದಲ್ಲಿ ಏನೋ ಇದೆ, ಒಂದು ಎದುರಿಗೆ ಕಾಣೋದಕ್ಕಿಂತ ಒಳಗಡೆನೂ ಒಂದು ಅರ್ಥ ಇದೆ. ಅದಕ್ಕಿಂತ ಆ ಇಂಟ್ರಿಕಸೀಸ್ ಆಫ್ ಲಿಟ್ರೇಚರ್ ಅದನ್ನು ಮತ್ತೆ ಮತ್ತೆ ಓದಿದ್ರೆ, ಮತ್ತೆ ಮತ್ತೆ ಹಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾಕುತಂತಿ ತುಂಬ ಇಷ್ಟ ಆಗ್ತಾಯಿತ್ತು. ಬೇಂದ್ರೆಯವ್ರ ನಾಕುತಂತಿ ಭೈರಪ್ಪನವ್ರಿಗೆ ಹಾವು ಈವಿನ ನಾವು ನೀವಿಗೆ ಹಾಡು ಅವರಂದ್ರು, ಅದೇನು ನಿನ್ನ ಹಾಡು ಕೇಳಬೇಕು ಅಂತ ಬಂದರೆ ನೀನು ಬರ್ತಾನೆ ಇಲ್ಲ. ಎಲ್ಲ ಹಾಡುಗಳು ಇಷ್ಟ. ಬೇಂದ್ರೆ ಸಾಹಿತ್ಯ ಅವರಿಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಕೂತ್ಕೊಂಡ್ರೆ ಬಹುಶಃ ನಂಗೆ ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲೂ ಇದರ ಉಲ್ಲೇಖ ಹೊರಗಡೆ ಎಲ್ಲೂ ಬಂದಿಲ್ಲ. ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಅವ್ರು ಎಷ್ಟೋ ಭಾಷಣದಲ್ಲಿ ಹೇಳಿದರೆ ಅದೇನಾದ್ರು ರೆಕಾರ್ಡಿಂಗ್ ಯಾರಿಗಾರು ಸಿಕ್ಕರೆ ಖಂಡಿತ ಬೇಂದ್ರೆ ಅವ್ರ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನಮ್ಮೆಲ್ಲರಿಗೂ ಅನ್ಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದರು. ಮತ್ತು ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ, ಈಗ ನಾನು 1.5 ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ. ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗೆ ಆಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ಅಂದರೆ ತುಂಬ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಬಾಯ್ ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ ಅಂದರೆ ತುಂಬ ಬೇಸರ ಇದೆ. ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಅವರನ್ನು ಕಳೆದುಕೊಂಡು ಸಾಹಿತ್ಯ ಲೋಕ ಬಡವಾಗಿದೆ. ಹಿರಿಯ ಸಾಹಿತಿಯ ನಿಧನಕ್ಕೆ ಸಾಹಿತಿಗಳು, ಬರಹಗಾರರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಸಿದ್ದಲಿಂಗ ಪಟ್ಟಣಶೆಟ್ಟಿ, ಭೈರಪ್ಪ ಅವರು ಬದುಕಿನ ಅನೇಕ ವಿಷಯಗಳನ್ನು ಹುಡುಕ್ತಾ ಇದ್ರು, ನಮ್ಮಲ್ಲಿಗಿಂತ ಬೇರೆ ಭಾಷೆಯಲ್ಲಿ ಹೆಸರು ಮಾಡಿದ್ರು ಅಂತ ಹೇಳಿದ್ದಾರೆ. ಇನ್ನು ಈತ ಮೈಸೂರಲ್ಲಿ ಮಾತನಾಡಿದ ಭೈರಪ್ಪ ಸ್ನೇಹಿತ ಪ್ರೊಫೆಸರ್ ಭಗವಾನ್ ಒಬ್ಬ ಹಿರಿಯ ಆತ್ಮೀಯ ಸ್ನೇಹಿತನನ್ನ ಕಳೆದುಕೊಂಡ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾದಂಬರಿಗಳನ್ನು ಆ ಭಾಷೆ ಅವರು ಬಹಳ ಅನುವಾದ ಮಾಡಿಕೊಂಡಾರೆ. ಮರಾಠಿ ಒಳಗಂತೂ ಬಹುಶಃ ಇವತ್ತು ಬಹಳ ದೊಡ್ಡ ವಿಷಾದದ ಸಂಗತಿ ಅದು. ಅಷ್ಟರ ಮಟ್ಟಿಗೆ ಅವರು ಪ್ರಚಾರದೊಳಗಿದ್ದರು, ಪ್ರಚಲಿತರಾಗಿದ್ದರು, ಹೆಸರು ಮಾಡಿಕೊಂಡಿದ್ದರು. ನಮ್ಮಲ್ಲೇ ಇನ್ನೂ ಅಷ್ಟು ಹೆಸರಾಗಿದ್ದಿಲ್ಲ. ನಮ್ಮಲ್ಲಿ ಭಾಳಷ್ಟು ವಿವಾದಕ್ಕೆ ಏನೇನೋ ಪ್ರಸಂಗಗಳಿಗೆ ಸಿಕ್ಕೊಂಡು ಹೋದರು. ಅದು ಬೇರೆ ಕಡೆಗೆ ಅವೆಲ್ಲ ಇರಲಿಲ್ಲ. ಭೈರಪ್ಪನವರು ಇಲ್ಲ ಅಂತ ಹೇಳೋದು ಇಲ್ಲ. ಅವ್ರ ಕಾದಂಬರಿಗಳಲ್ಲೇ, ಅವ್ರ ಬರವಣಿಗೆಗಳಲ್ಲೇ ಯಾವಾಗಲೂ ಇರ್ತಾರೆ. ಹೀಗಾಗಿ ಅವ್ರು ಇಲ್ಲ ಅಂತ ಹೇಳೋದ್ರಾಗ ಅರ್ಥ ಇಲ್ಲ. ಕಂಡ್ರೆ ನಾವು ಭೇಟಿಯಾದಾಗೆಲ್ಲ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಅವರಲ್ಲಿ ಮಾನವೀಯವಾದಂಥ ಒಂದು ಮನೋಭಾವ, ಅವರ ಕಾದಂಬರಿ ಜೀವನದ ಅನುಭವದ ಮೇಲೆ ಬಂದಿರತಕ್ಕಂತಹ ವಾಸ್ತವಿಕವಾಗಿ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ, ನೈಜಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಅನ್ನೋ ಎಲ್ಲ ಅರ್ಹತೆ, ಎಲ್ಲ ಯೋಗ್ಯತೆ ಇದ್ರೂ ಸಹಿತ ಎಸ್ಎಲ್ ಭೈರಪ್ಪನವರಿಗೆ ಬರಬೇಕಾಗಿರ್ತಕ್ಕಂಥ ಜ್ಞಾನಪೀಠ ಬರಲಿಲ್ಲವಲ್ಲ, ರಾಜಕೀಯದಿಂದ ಬರಲಿಲ್ಲವಲ್ಲ ಅನ್ನುವಂತಹ ಕೊರಗು ಇವತ್ತಿನವರೆಗೂ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಒಬ್ಬ ಕನ್ನಡಿಗನಾಗಿ ನನಗೆ ಯಾವಾಗಲೂ ಮರೆಯಲಾರದಂತಹದ್ದು ಇದು ಒಂದು ಕೊರಗಾಗಿಯೇ ಇರುತ್ತೆ ಅನ್ನುವಂಥದ್ದು ನಾವು. ಎಸ್ಎಲ್ ಭೈರಪ್ಪ ನಿಧನಕ್ಕೆ ಹಿರಿಯ ಸಾಹಿತಿ ಕಾದಂಬರಿಕಾರ ಹರಿಹರ ಪ್ರಿಯಾ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೋಲಾರದ ಮಾಲೂರಿನಲ್ಲಿ ಮಾತನಾಡಿದ ಅವರು, ಭಾರತದ ದೊಡ್ಡ ಲೇಖಕರು ಅಂದ್ರೆ ಎಸ್ಎಲ್ ಭೈರಪ್ಪ. ನಾನು ಮಾಲೂರಿನಲ್ಲಿ ಕಟ್ಟಿರುವಂತಹ ಪುಸ್ತಕ ಮನೆ ನೋಡಬೇಕು ಅಂತ ಭೈರಪ್ಪ ಹೇಳಿದ್ರು. ಎಸ್ಎಲ್ ಭೈರಪ್ಪ ಇಷ್ಟೇ ಎಂಬ ಕೃತಿ ಬರೆದು ಅವರಿಗೆ ನೀಡಿದ್ದೆ ಅಂತ ಕೂಡ ಹೇಳಿದ್ರು. ಇತ್ತ ಸಾಹಿತಿ ಶಾಂತಕುಮಾರಿ ಮಾತನಾಡಿ, ಎಸ್ಎಲ್ ಭೈರಪ್ಪನವರು ಕರ್ನಾಟಕದ ಮನೆ ಮಾತಾಗಿದ್ರು. ಭೈರಪ್ಪ ವ್ಯಕ್ತಿಯಲ್ಲ, ಒಂದು ಶಕ್ತಿ ಅಂತ ಶಾಂತಕುಮಾರಿ ಹೇಳಿದರು. ನಾಡಿಗೆ ಕೊಡಬಹುದು, ಈ ದೇಶಕ್ಕೆ ಕೊಡಬಹುದು, ವಿಶ್ವದಲ್ಲೇನೆ
ಭಾರತದ ಒಬ್ಬ ದೊಡ್ಡ ಲೇಖಕನ ಹೆಸರು ಹೇಳ್ರಿ ಸಮಕಾಲೀನ ಅಂದರೆ ಯಾರೂ ಕೂಡ ಕಣ್ಮುಚ್ಕೊಂಡು ಹೇಳ್ಬೋದಾದದ್ದು ಎಸ್.ಎಲ್. ಭೈರಪ್ಪ ಅವರು. ಎಷ್ಟು ವಿಚಿತ್ರ ನೋಡಿ, ಇವತ್ತವರು ಬೂಕರ್ ಪ್ರಶಸ್ತಿ ಬರೆದು ದಸರಾ ಉದ್ಘಾಟನೆಗೆ ಬಂದಿರುವಂತಹ ಬಾನು ಮುಸ್ತಾಕ್ ಅವರ ಮನೆಯಲ್ಲಿಯೇ ಅವರು 1 ತಿಂಗಳು ಇದ್ದು ಆ ಆವರಣ ಕಾದಂಬರಿಯನ್ನು ಬರೆದಿದ್ದಾರೆ. ಅದು ಅವ್ರ ಕ್ರಮ. ಸೊ ಅವ್ರದ್ದೇ ಆದ ಒಂದು ಕ್ರಮ ಅಂತಂದರೆ ಸರಳ ಜೀವನ, ಆದರೆ ಒಂಥರ ಉಡಿದು ಪಟ್ಟವ್ರದ್ದು ಉಡ ಹೇಗೋ ಹಾಗೆ ಅವರು ಯಾವುದು ತಾವು ಸಾಧಿಸಬೇಕು ಅಂತಂದರೆ ಅದನ್ನು ಸಾಧಿಸ್ತಾನೆ. ಪದ್ಮಭೂಷಣ ಪುರಸ್ಕೃತರಾಗಿದ್ದ ಎಸ್.ಎಲ್. ಭೈರಪ್ಪನವರನ್ನ ಕಳೆದುಕೊಂಡು ಹುಟ್ಟೂರು ಹಾಸನ ಜಿಲ್ಲೆ ಸಂತೇಶ್ ಶಿವರದಲ್ಲಿ ನೀರವ ಮೌನ ಆವರಿಸಿದೆ. ಹುಟ್ಟೂರು ಅಭಿವೃದ್ಧಿಗೆ ಎಸ್.ಎಲ್. ಭೈರಪ್ಪ ಸಾಕಷ್ಟು ಶ್ರಮಿಸಿದ್ರು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲೆ ಮತ್ತು ಸಂಸ್ಕೃತಿ ಅಧ್ಯಯನ ಕೇಂದ್ರಕ್ಕೆ ಹಣ ಬಿಡುಗಡೆ ಮಾಡಿಸಿದ್ರು. ಜೊತೆಗೆ ನೀರಾವರಿ ಯೋಜನೆಗೆ ಶ್ರಮಿಸಿದ್ರು. ಅವರನ್ನ ಕಳೆದುಕೊಂಡು ಸಂತೇಶ್ ಶಿವರದಲ್ಲಿ ನೀರವ ಮೌನ ಆವರಿಸಿದೆ. ಎಸ್.ಎಲ್. ಭೈರಪ್ಪ ನಿಧನ ಹಿನ್ನೆಲೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ನಟ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಸಾರಾ ಗೋವಿಂದ್, ಶಾಸಕ ಟಿ.ಡಿ. ರಾಜೇಗೌಡ ಸೇರಿದಂತೆ ಹಲವರು ಕಂಬನಿ ಮಿಡಿದಿದ್ದಾರೆ.